ಒಂದು ದಿನ ಬೆಳಿಗ್ಗೆ ಆಕಾಶದಲ್ಲಿ ಸೂರ್ಯೋದಯವಾಗುತ್ತಿದ್ದಾಗ ಚಿನ್ನದಂತ ಪ್ರಕಾಶಮಾನವಾದ ಸೂರ್ಯನು ಹಣ್ಣುಗಳಂತೆ ಕಾಣಿಸಿದ. ಹಸಿವಿನಿಂದ ಬಳಲುತ್ತಿದ್ದ ಬಾಲ ಹನುಮಂತನು, ಅಯ್ಯೋ, ಎಷ್ಟು ದೊಡ್ಡ ಕೆಂಪು ಹಣ್ಣು, ನಾನು ತಿನ್ನಬೇಕು ಎಂದುಕೊಂಡನು. ಅವನು ತಕ್ಷಣವೇ ಆಕಾಶಕ್ಕೆ ಏರಿ ಸೂರ್ಯನತ್ತ ಹಾರಿ ಹೋಗಲು ಪ್ರಾರಂಭಿಸಿದನು. ಅವನ ಬಲ ಅಷ್ಟು ಅಪಾರವಾಗಿತ್ತು, ನೇರವಾಗಿ ಸೂರ್ಯನತ್ತ ಚಿಮ್ಮಿದನು. ಸೂರ್ಯನಿಗೆ ಹತ್ತಿರವಾಗುತ್ತಿದ್ದಂತೆ ಅವನ ದೇಹದಲ್ಲಿ ಉತ್ಸಾಹ ತುಂಬಿತು. ಆದರೆ ಆಕಾಶದಲ್ಲಿ ಇದನ್ನು ಕಂಡ ದೇವತೆಗಳು ಬೆಚ್ಚಿಬಿದ್ದರು. ಇಂದ್ರನಿಗೆ ಇದು ಭಯ ಹುಟ್ಟಿಸಿತು. ಈ ಮಗು ಸೂರ್ಯನನ್ನು ತಿಂದರೆ ಲೋಕವೇ ಕತ್ತಲೆಯಾಗುತ್ತದೆ ಎಂದು ಆತಂಕಗೊಂಡ ಇಂದ್ರನು ತಕ್ಷಣ ತನ್ನ ವಜ್ರಾಯುಧವನ್ನು ಎಸೆದನು. ಅದು ಹನುಮಂತನ ಮುಖಕ್ಕೆ ತಾಗಿ ಅವನು ತಕ್ಷಣ ಭೂಮಿಗೆ ಬಿದ್ದನು. ಅಲ್ಲಿ ಬಿದ್ದ ಹನುಮಂತನು ಅಸುನೀಗಿದನು. ಇದನ್ನು ಕಂಡ ಪವನದೇವರು, ಹನುಮಂತನ ತಂದೆ, ಕೋಪದಿಂದ ಗಾಳಿ ಹರಿಯದಂತೆ ಮಾಡಿದರು. ಜಗತ್ತೇ ಉಸಿರಾಟವಿಲ್ಲದೆ ನಿಶ್ವೇಷ್ಟಿತವಾಯಿತು. ದೇವತೆಗಳು ಸಂಕಟಗೊಂಡು ತಕ್ಷಣ ಬ್ರಹ್ಮ, ಶಿವ, ವಿಷ್ಣು ಎಲ್ಲರೂ ಬಂದು ಹನುಮಂತನನ್ನು ಜೀವಕ್ಕೆ ತಂದರು. ಬ್ರಹ್ಮನು ಹನುಮಂತನಿಗೆ ಮರಣವಿಲ್ಲ ಎಂದು ವರಕೊಟ್ಟರು. ಇಂದ್ರನು ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಅವನ ದೇಹವನ್ನು ವಜ್ರಕಾಯ ಮಾಡಿದನು. ಇತರ ದೇವತೆಗಳು ಹನುಮಂತನಿಗೆ ಅನೇಕ ಶಕ್ತಿಗಳನ್ನು ನೀಡಿದರು. ಅಗ್ನಿಯಿಂದ ಅಗ್ನಿಗೆ ಹಾನಿಯಾಗದ ಶಕ್ತಿ, ವಾಯುದೇವರಿಂದ ಅಪಾರ ವೇಗ, ಸೂರ್ಯನಿಂದ ಜ್ಞಾನ, ವಿಷ್ಣುವಿನಿಂದ ಭಕ್ತಿ, ಶಿವನಿಂದ ಬಲ. ಈ ಘಟನೆಯ ನಂತರ ಹನುಮಂತನು ದೇವತೆಗಳ ಆಶೀರ್ವಾದದಿಂದ ಅಜೇಯನಾದನು. ಅವನ ಶೌರ್ಯ ಮತ್ತು ಶಕ್ತಿಗಳು ಅನಂತವಾಗಿದ್ದವು.